ಜನಪರ ನ್ಯಾಯಪರ. ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯ 2006-07ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವತಿಯಿಂದ ಗುರುವಂದನ ಕಾರ್ಯಕ್ರಮ ಹಾಗೂ ಗುರು ಶಿಷ್ಯರ ಸಮಾಗಮನ ನಡೆಸಿದ ಹಳೆಯ ವಿದ್ಯಾರ್ಥಿಗಳು. ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಹರಪುರ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮಕ್ಕೂ ಮುನ್ನ ಶಿಕ್ಷಕ ವೃಂದದವರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಸೇರಿ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಯ ದೇವರ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕರಾದ KT ಮಲ್ಲಿಕಾರ್ಜುನಯ್ಯರವರು, ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಓದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಕಮಿಟಿ ಮಾಡಿಕೊಂಡು 1 ವರ್ಷದಲ್ಲಿ 1 ಬಾರಿ ಗುರುವಂದನ ಕಾರ್ಯಕ್ರಮವನ್ನು ಮಾಡುವುದು ಒಳ್ಳೆಯದು. ಹಾಗೂ ನೀವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಕ್ಕೋಸ್ಕರ ಯಾವುದೇ ರೀತಿ ಆಡಂಬರದಿಂದ ಹೂವಿನ ಹಾರ ಹಾಕುವುದು, ಶಾಲು ಹೊದಿಸುವುದು, ಇನ್ನಿತರ ಉಡುಗೊರೆಗಳನ್ನು ಕೊಡುವುದು ಬೇಡ. ಒಂದು ಗುಲಾಬಿ ಹೂ ಕೊಟ್ಟು ಸ್ವಾಗತಿಸಿದರೆ ಸಾಕು. ಇದಕ್ಕೆ ಹೆಚ್ಚಿನದಾಗಿ ಹಣವನ್ನು ಖರ್ಚು ಮಾಡುವುದು ಬೇಡ. ನೀವು ಶಿಷ್ಯದವರು ಗುರುಗಳ ಆಶೀರ್ವಾದ ಪಡೆದು ಗುರುಗಳ ಮಾರ್ಗದರ್ಶನ ಪಾಲಿಸಿದರೆ ಸಾಕು ಎಂದು ತಿಳಿಸಿದರು. ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೆ ನನ್ನ ವೈಯಕ್ತಿಕವಾಗಿ 1 ಲಕ್ಷ ಹಣವನ್ನು ಕೊಡುತ್ತೇನೆ ಎಂದು ನಿವೃತ್ತ ಶಿಕ್ಷಕರಾದ KT ಮಲ್ಲಿಕಾರ್ಜುನಯ್ಯ ಅವರು ತಿಳಿಸಿದರು. ನಿವೃತ್ತ ಹಿಂದಿ ಶಿಕ್ಷಕರಾದ ರಾಮಚಂದ್ರರಾವ್ ಮಾತನಾಡುತ್ತಾ, ಶ್ರೀ ಸಿದ್ದೇಶ್ವರ ಸ್ವಾಮಿ ಶಾಲೆಯಲ್ಲಿ 36 ವರ್ಷದಿಂದ ನಾನು ಇಲ್ಲಿ ಶಿಕ್ಷಕನಾಗಿದ್ದೇನೆ. ಇದುವರೆಗೂ ನನಗೆ ಬಂದ ಸಂಬಳವನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರಸಾದವನ್ನು ತಿಂದು ಬದುಕುತ್ತಿದ್ದೇನೆ. ಹಾಗೂ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯ ಭವಿಷ್ಯ ಕೊಟ್ಟು ನಿಮ್ಮ ಜೀವನ ಉಜ್ವಲವಾಗಲಿ ಎಂದು ಆಶೀರ್ವಾದಿಸಿದರು. ನಂತರ ನಿವೃತ್ತ ಸಮಾಜ ಶಿಕ್ಷಕರಾದ ಹನುಮಂತಪ್ಪ ರಾಯಪ್ಪ ರವರು ಮಾತನಾಡುತ್ತಾ, ಮಾನವನ ಮನಸ್ಸಿನ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಾ, ಈ ಮನಸ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ನಮ್ಮ ಆಕಾಶದೆತ್ತರಕ್ಕೆ ಕೊಂಡೊಯ್ದು ಸ್ವರ್ಗದ ಸನಿಹದಲ್ಲಿ ವಾಸಿಸುವಂತೆ ಮಾಡುತ್ತದೆ. ಒಂದು ವೇಳೆ ನಾವೇನಾದರೂ ದುರುದ್ದೇಶದಿಂದ ಬಳಸಿದರೆ ನಮ್ಮನ್ನು ಆಕಾಶದೆತ್ತರದಿಂದ ಪಾತಾಳಕ್ಕೆ ಕೊಂಡೊಯ್ದು ನರಕ ಯಾತನೆಯನ್ನು ಅನುಭವಿಸುವಂತೆ ಮಾಡುತ್ತದೆ. ಇಂತಹ ನೋವುಗಳನ್ನು ಕೊಡುವುದು ಮನಸ್ಸೇ ಎಂದು ವಿವಿಧ ರೀತಿಯಲ್ಲಿ ವರ್ಣಿಸುತ್ತಾ ಅದ್ಭುತವಾಗಿ ಮನಸ್ಸಿನ ಬಗ್ಗೆ ಹಳೆಯ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಮಾತನಾಡಿದರು. ಇನ್ನು ಅನೇಕ ನಿವೃತ್ತ ಶಿಕ್ಷಕರು ವೇದಿಕೆಯನ್ನು ಹಂಚಿಕೊಂಡು ಶಾಲೆಯ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ಭಾವುಕರಾದರು. ನಂತರ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸನ್ಮಾನಿಸುತ್ತಾ ಗುರುಗಳ ಪಾದ ಸ್ಪರ್ಶ ಮಾಡುತ್ತಾ ಗುರುಗಳ ಆಶೀರ್ವಾದ ಪಡೆದರು. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಗುರುಗಳ ಬಗ್ಗೆ ಅದ್ಭುತವಾಗಿ ವರ್ಣಿಸಿದ ಇದೇ ಶಾಲೆಯ ವಿದ್ಯಾರ್ಥಿಗಳಾದ ನವೀನ್ ಕಿಲಾರ್ಲಹಳ್ಳಿಯವರು ಪ್ರಾರಂಭದಿಂದ ಅಂತ್ಯದವರೆಗೆ ಬಹಳ ಭಕ್ತಿಪೂರ್ವಕವಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅಜಯ್ ನಾಗೇಶ್ ರವರು, ನಿವೃತ್ತ ಆಂಗ್ಲ ಶಿಕ್ಷಕರಾದ ರಾಧಾಕೃಷ್ಣ ಆಂಚಾಟೆಯರವರು, ನಿವೃತ್ತ ಶಿಕ್ಷಕರಾದ DN ಸತ್ಯನಾರಾಯಣ, ನಿವೃತ್ತ ದೈಹಿಕ ಶಿಕ್ಷಕರಾದ ಹೊನ್ನಪ್ಪರವರು, ನಿವೃತ್ತ ಚಿತ್ರಕಲಾ ಶಿಕ್ಷಕರಾದ ಮಂಜುಳಾ ಸಿಕೆಪುರ, ಮುಖ್ಯ ಶಿಕ್ಷಕರಾದ KN ರಮೇಶ್, ಕನ್ನಡ ಶಿಕ್ಷಕರಾದ ನರಸಿಂಹಮೂರ್ತಿ, ಅಂಜಿನಪ್ಪ ಸಿಕೆಪುರ, ಚಿನ್ನಬೋವಿ, GA ರಘುನಾಥ್ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರಿಂದ 2006 ಮತ್ತು 7ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ನಾಗರಾಜ್ ದೇವರಹಟ್ಟಿ, ಪಾವಗಡ. ನಮ್ಮನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ದು ಸ್ವರ್ಗದ ಸನಿಹದಲ್ಲಿಯೇ ವಾಸಿಸುವಂತೆ ಮಾಡುತ್ತದೆ. ಅದ್ಭುತವಾದ ಶಕ್ತಿಯನ್ನ ಅದು ಹೊಂದಿದೆ. ಒಂದು ವೇಳೆ ನಾವು ಏನಾದರೂ ಅದೇ ಮನಸ್ಸನ್ನ ದುರುದ್ದೇಶಗಳಿಗೆ ಬಳಸಿದರೆ ನಮ್ಮನ್ನ ಆಕಾಶದೆತ್ತರದಿಂದ ಪಾತಾಳಕ್ಕೆ ಕೊಂಡೊಯ್ದು ನರಕ ಯಾತನೆಯನ್ನ ಅನುಭವಿಸುವಂತೆ ಮಾಡುತ್ತದೆ. ಇಂತಹ ನೋವುಗಳನ್ನ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಲಿ, ನಮ್ಮ ಶಾಲೆಯ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ರೀತಿ ನಾವು ಹೆಲ್ಪ್ ಮಾಡಕ್ಕೆ ನಾವು ತುಂಬಾ ಮುಂಚೂಣಿಯಲ್ಲಿರ್ತೀವಿ. ನಾವು ತುಂಬಾ ಖುಷಿಯಾಗಿ ಅದರ ಬಗ್ಗೆ ಮುಂಬರ್ತೀವಿ ಅಂತ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ ನಮ್ಮ ಎಲ್ಲಾ ಟೀಚರ್ಸ್ಗೂ ತುಂಬಾ ಧನ್ಯವಾದ ಹೇಳ್ತೀವಿ. ನಾವು ಅದಕ್ಕೊಂದು ಪ್ಲಾನ್ ಮಾಡಿದೀವಿ. ಏನ್ ಮಾಡ್ಬೇಕು ಅನ್ನೋದಕ್ಕೊಂದು ರೂಪುರೇಷೆ ಹುಡುಕ್ತಾ ಇದೀವಿ. ಅದೆಲ್ಲ ಆದ್ಮೇಲೆ ತಮ್ಮನ್ನು ಖಂಡಿತ ಕಾಣ್ತೀನಿ. ಇದೇ ರೀತಿ ನಾವು ಇದೇ ತರ ರಿಟೈರ್ಡ್ ಟೀಚರ್ಸ್ ಹತ್ರ ಮಾತಾಡುವಾಗ ಅವ್ರವರ ತಗ್ಗಟ್ಟಾಗಿ ಅವರವರ ಕಷ್ಟ ಅವರವರ ಇದು ಎಲ್ಲ ನೋಡ್ಕೊಂಡು ನಾವೆಲ್ಲ ಮಾಡ್ತೀವಿ ಅಂತ DR ಇಂದ ನಮ್ಮ ಗುರು ಪರಂಪರೆ ಹೊಂದಿದೆ. ನಿಜಕ್ಕೂ ನಮಗೆ ಹೆಮ್ಮೆ ಪಡುವಂತ ವಿಚಾರ. ಕೇವಲ ಇದು ಇವತ್ತಿನದು ನೆನ್ನೆದು ಅಲ್ಲ. ತಂದೆ ತಾಯಿಗಳು ಅಂತಂದ್ರೆ ಗುರುಗಳನ್ನ 2ನೇ ಸ್ಥಾನದಲ್ಲಿ ನಿಂತು ನೋಡ್ತಾರೆ. ಅಷ್ಟು ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿರುವಂತ ಈ ಗುರುಗಳನ್ನ ಇವತ್ತು ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೀವಿ. ಇದು ಪುರಾಣಗಳಲ್ಲಿ ಚರಿತ್ರೆಗಳಲ್ಲೂ ಕೂಡ ಅಚ್ಚಿಡಿದು ಹುಡುಕೊಂಡಿದೆ. ಉದಾಹರಣೆಗೆ ನಾವು ಸಾಕಷ್ಟು ವಿಚಾರಗಳಲ್ಲಿ ಗಮನಿಸ್ತಾ ಹೋದಾಗ ಸಾಧು ಸಂತರು, ಅವಧೂತರು, ಋಷಿ ಮುನಿಗಳು, ರಾಜಕಾರಣಿಗಳು, ಹಿರಿಯ ಮುತ್ಸದಿಗಳು, ಸಾಧಕರು ಏನಿದ್ದಾರೆ ಎಲ್ಲರೂ ಕೂಡ ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡು ಸಾಧಕರಾಗಿದ್ದಾರೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಇತಿಹಾಸ ಪುಟದಲ್ಲಿ ಹುಡ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ಗುರುಗಳನ್ನ ಹೊರತುಪಡಿಸಿ ಜಗತ್ನಲ್ಲಿ ಯಾವುದೂ ಇಲ್ಲೋ ಅಂತ. ದೇವರಿಗೂ ಮತ್ತು ಮನುಷ್ಯನಿಗೆ ನಡುವೆ ಇರುವಂತ ಕೊಂಡಿ ಯಾವುದು ಅಂದ್ರೆ ಈ ಗುರು ಅನ್ನುವಂತ ಒಂದು ದೊಡ್ಡ ಶಕ್ತಿ. ಅಂತಹ ಗುರುವನ್ನ ನಾವು ನೆನಪಾಡ್ಕೊಳ್ತಾ ಹೋದ್ರೆ, ಅರ್ಜುನ ಬಿಲುವಿದ್ಯೆ ಕಲಿಬೇಕಾದಾಗ ದ್ರೋಣಾಚಾರ್ಯರು ಗುರು ಅಂತಾರೆ. ಮತ್ತೊಂದ್ ಕಡೆ ಶಿವಾಜಿ ಸಾಮ್ರಾಜ್ಯವನ್ನ ಯುದ್ಧದಲ್ಲಿ ಸೋತಾಗ, ಮತ್ತೊಂದ್ ಕಡೆ ರಾಮದಾಸ ಗುರುಗಳು ಆತ್ಮವಿಶ್ವಾಸವನ್ನ ತುಂಬುವಂತ ಗುರುಗಳು ಆಗ್ತಾ ಹೋಗ್ತಾರೆ.
ವಿಜಯನಗರ ಸಾಮ್ರಾಜ್ಯವನ್ನು ಹಕ್ಕಬುಕ್ಕರು ಕಟ್ಟಲಿಕ್ಕೆ ಹೋದಾಗ ವಿದ್ಯಾರಣ್ಯ ಗುರುಗಳು ಅವರಿಗೆ ಪ್ರೇರಣಾ ಶಕ್ತಿ ಹಾಕ್ತಾ ಹೋಗ್ತಾರೆ. ಸ್ವಾಮಿ ವಿವೇಕಾನಂದರು ಇವತ್ತು ಪ್ರಪಂಚದಲ್ಲಿ ಒಬ್ಬ ವಿಶ್ವಗುರು ಅಂತ ಅನಿಸ್ಕೊಳ್ಬೇಕು, ಆದ್ರೆ ರಾಮಕೃಷ್ಣ ಪರಮಹಂಸರು ಅವರಿಗೆ ಗುರುಗಳು ಹಾಕ್ತಾ ಹೋಗ್ತಾರೆ. ಮತ್ತೊಂದು ಕಡೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದಾಗ, ಮತ್ತೊಂದು ಕಡೆ ಮಹಾತ್ಮ ಗಾಂಧಿ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತರಬೇಕಾದಾಗ ಸಾಕಷ್ಟು ಅನುಭವಿ ಗುರುಗಳು ಅವರಿಗೆ ಪ್ರೇರಣೆ ಶಕ್ತಿಯಾಗಿ ಉಳಿದುಕೊಳ್ತಾರೆ. ಇವತ್ತು ನಾವು ವಿದ್ಯಾರ್ಥಿ ದೆಸೆಯಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಲ್ಲ, ಹೀಗೆ ಘಂಟಾಘೋಷವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ, ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ನಮ್ಮ ತಪ್ಪುಗಳನ್ನ ತಿದ್ದಿ ತೀಡಿ ನಮ್ಮನ್ನ ಮನುಷ್ಯರನ್ನಾಗಿ ಮಾಡಿದಂತ ಈ ವೇದಿಕೆ ಮೇಲೆ ಇರುವಂತಹ ಈ ಚೇತನಗಳು, ಈ ಗುರುಗಳು. ಹಾಗಾಗಿ ಇಂತಹ ಗುರುಗಳ ಸೇವೆಗೆ ನಾವೆಷ್ಟು ಋಣ ತೀರಿಸಿದ್ರು ಸಾಕು, ಆದ್ರೆ ಒಂದೇ ಒಂದು ಕೊಡಬೇಕು, ಅದೇ ವಂದನೆ. ಅದೇ ಈ ದಿನ ಗುರುವಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಗುರುವಂದನ ಕಾರ್ಯಕ್ರಮ ಪ್ರತಿಯೊಬ್ಬ ಟೀಚರ್ ಹೇಳಿದ್ರು. ಇದೇ ರೀತಿ ಲಾಸ್ಟ್ ಮೊನ್ನೆ ಆಗಿರುವಂತಹ ಕಾರ್ಯಕ್ರಮದಲ್ಲಿ ನಾವು ಇದೇ ರೀತಿ ಮಾತಾಡಿದಾಗ ನಮ್ಮ ರಾಮರಾವ್ ಮೇಷ್ಟ್ರು ಅವರು ಮಾತಾಡ್ತಾ ಹೇಳಿದ್ರು, ಒಂದು ಕೊಠಡಿ ರೆಡಿ ಮಾಡ್ರಪ್ಪ, ಆ ಕೊಠಡಿಗೆ ಶಾಲಾ ಮಟ್ಟಕ್ಕೆ ಹೈಸ್ಕೂಲ್ ಮಟ್ಟಕ್ಕೆ ಏನು ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ನಾನು ಮಾಡಿಸ್ಕೊಡ್ತೀನಪ್ಪ. ಸೈನ್ಸ್ ಲ್ಯಾಬ್ ನಮ್ಮ ಶಾಲೆಯಲ್ಲಿ ಇದ್ದಂಗೆ ಬೇರೆ ಕಡೆ ಎಲ್ಲೂ ಇರಬಾರ್ದು ಅಂತದೊಂದು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಪ್ರತಿಯೊಂದು ವಿಚಾರಕ್ಕೂ ಅವರು ಯಾಕೆ ಗುಣ ಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣ ಪ್ರವಿಷ್ಟಾಯ ಖುಷಿಯಾಗಿದೆ, ಖುಷಿಯಾಗಿದೆ ಯಾವಾಗಲೂ ಮಾಡಿ ಕಾಣ್ತಾ ಇಲ್ಲ. ಒಂದ್ಸರಿ ಹೇಳ್ತೀನಿ, ಎಲ್ಲರೂ ಒಂದ್ಸರಿ ಹೋಗ್ಬಿಡಿ, ಎಲ್ಲರೂ ಮಾತಾಡೋ ಒಂದ್ಸರಿ ಹೇಳ್ತೀನಿ. ಇದೀಗ 2006-7ನೇ ಸಾಲಿನ ಎಲ್ಲ ನನ್ನ ಸ್ನೇಹಿತ ವರ್ಗದವರು ಗುರುಗಳ ಪಾದ ಸ್ಪರ್ಶವನ್ನ ಮಾಡ್ತಾ ಅವರ ಆಶೀರ್ವಾದವನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯ ಇದು. ಆಶೀರ್ವಾದವನ್ನ ಪಡೆದುಕೊಂಡು ಹಾಗೆ ಮುಂದೆ ಸಾಗ್ತಾ ಹೋಗಿ.